ಈ ಪಕ್ಷ ಬರೀ ರೈತರಿಗೋಸ್ಕರ ದುಡಿಮೆ ಮಾಡ್ಕೊಂಡ್ ಬಂದಿರೋ ಪಕ್ಷ ಅಲ್ಲ ಇದು. ಬೆಂಗಳೂರು ಏನಿದೆ ಪರಿಸ್ಥಿತಿ, ಯಾವ ಕಾಲದಲ್ಲಿ ಏನೇನೋ ಅನಾಹುತಗಳು ಮಾಡ್ಕೊಂಡಿದ್ರು ಅದನ್ನ ಸರಿಪಡಿಸ್ಲಿಕ್ಕೆ ಇದ್ದಂತ ಕೇವಲ ಕೆಲವೇ ತಿಂಗಳ ಆಡಳಿತದಲ್ಲಿ ಬರೀ ರೈತರ ಸಾಲ ಮನ್ನಾ ಮಾಡಿದ್ದಲ್ಲ ನಾನು. ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ತರಲಿಕ್ಕೆ ಹೊರಟೆ. ಈಗ ಅದೆಂತದೋ ಇವತ್ತು ನೋಡಿದೆ, ಬಿಸಿನೆಸ್ ಕಾರಿಡಾರ್ ಅಂತೆ, ಏನೋ PRR ರೋಡ್ನ ಈಗ ಬಿಸಿನೆಸ್ ಕಾರಿಡಾರ್ ಅಂತ ಇಟ್ಟವ್ರೆ ಹೆಸರನ್ನ. ಇದೆಲ್ಲ ಎಲ್ಲ ನೋಟಿಫಿಕೇಶನ್ ಎಲ್ಲ ಡಾಬ ಬುಕ್ ಎಲ್ಲೋ ಅಲ್ಲ ಇಟ್ಟಿದ್ದೀನಿ ಅಲ್ಲಿ. ಅವತ್ತು ನಾವು ಪ್ರಿಲಿಮಿನರಿ ನೋಟಿಫಿಕೇಶನ್ ಏನು ಮಾಡಿದ್ವು, ಆ PRR ರೋಡ್ಗೆ ಈಗ ಬಿಸಿನೆಸ್ ಕಾರಿಡಾರ್ ಮಾಡೋರಲ್ಲ. ಮೊದಲನೇ ಹಂತದಲ್ಲಿ 1,000 ಕೋಟಿ ಸರ್, ಏನಪ್ಪ ರೈತರು 80% ಒಪ್ಕೊಂಡ್ಬಿಟ್ಟವ್ರಂತೆ. 28,000 ಕೋಟಿ. ಅವತ್ತು ನಾನು ಕೇಂದ್ರ ಸರ್ಕಾರದಿಂದಲೇ 3,000 ಕೋಟಿ ದುಡ್ಡು ಹಾಕ್ಲಿಕ್ಕೂ ಒಪ್ಪಿಗೆ ಕೊಡಿಸಿದ್ದೆ ಅವತ್ತು 2006-7ರಲ್ಲಿ. ನಮ್ಮ ಸರ್ಕಾರ ಹೋಯ್ತು, ಅಲ್ಲಿಂದ 20 ವರ್ಷ ಆಯ್ತು. ಈಗ ಅದೇನೋ ಬಿಸ್ನೆಸ್ ಕಾರಿಡಾರು, ಇನ್ನೊಂದಿಂಥದ್ದು ಕಾರಿಡಾರ್ ಬೇರೆ ಮಾಡ್ತಾರಂತೆ. ಏನೋ ಮೈಂಟೆನೆನ್ಸ್ ಅದೆಂಥದ್ದು ಜವರೇಗೌಡ್ರೆ, ಮೇಜರ್ ಇಂಟಿಗ್ರೇಟೆಡ್ ಅಥಾರಿಟಿ, ಆರ್ಟಿರಿಯಲ್ ರೋಡ್ ಇನ್ನೊಂದು. ಇದು ಯಾವ್ಯಾವ ರೀತಿಯಲ್ಲಿ ಈ ಸರ್ಕಾರಗಳು ನಡೆಸಿ ಇವತ್ತು ಈ ಪರಿಸ್ಥಿತಿ ನಿಲ್ಲಿಸಿದ್ದಾರೆ ಅನ್ನೋದು. ನಾನು ಗ್ರೇಟ್ HK ಪಾಟೀಲ್ರು ಅಂದಲ್ಲ, ಅದು ಎಲ್ಲಿ ಇಟ್ಕೊಂಡವ್ರಂತೆ ಸತ್ಯಶೋಧನೆ ರಿಪೋರ್ಟ್ನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಯಾಕೆ ಮಾಡಲಿಲ್ಲ? ಇವತ್ತು ಬಿಡದಿ ಹತ್ರ ಹೊರಟವರಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ. HK ಪಾಟೀಲ್ ಕೇಳಲಿಕ್ಕೆ ಬಯಸ್ತೀನಿ, ಎಲ್ಲೋಯ್ತು ನಿಮ್ಮ ಸತ್ಯಶೋಧನಾ ರಿಪೋರ್ಟು? ಅವತ್ತು ನಾನು 5 ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಾಗ ಕುಮಾರಸ್ವಾಮಿ ಅವರು ಬೆಂಗಳೂರು ನಗರದಲ್ಲಿ ರೈತರನ್ನೆಲ್ಲ ಒಕ್ಕಲೆಬ್ಸಿ ಲ್ಯಾಂಡ್ ಹೊಡೆಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಅದೇನೋ ಸತ್ಯಶೋಧನಾ ರಿಪೋರ್ಟ್ ಏನೋ ಇಟ್ಟಿದ್ರಲ್ಲಪ್ಪ HK ಪಾಟೀಲ್ರೆ, ಕ್ಯಾಬಿನೆಟ್ ಮುಂದೆ ಯಾಕೆ ತರಲಿಲ್ಲ? ಇದೆಲ್ಲ ಚರ್ಚೆ ಮಾಡಬೇಕಾಗಿತ್ತಲ್ವಾ? ಈಗ ನಿಮ್ಮ ಸತ್ಯಶೋಧನಾ ರಿಪೋರ್ಟು ಯಾವ ಡಸ್ಟ್ಬಿನ್ಗೆ ಹಾಕಿದಿರಿ? ಎಲ್ಲಿದೆ ಅದು? ನಾವಿನ್ನೂ ಮರ್ತಿಲ್ಲ ಅದನ್ನ. ಅವತ್ತು ನಾನು ಇಲ್ಲಿ ಈ ಸರ್ಕಾರದಲ್ಲಿ ಏನೇನೋ ಮಾಡ್ಕೊಂಡವ್ರಲ್ಲಪ್ಪ ಹಣಕಾಸಿಗೆ. ನಿಮ್ ಬೆಂಗಳೂರಿನ ಇದು ಆಮೇಲೆ ತರಣಂತೆ, ಅದೆಂತ ಗ್ಯಾರಂಟಿ 5% ಇದ್ದಿದ್ದು 2% ಇಳಿಸೋರು ಈ ಆಯ್ತು, ಆಮೇಲೆ ಹೇಳ್ತೀನಿ ಅಂತ. ಇಲ್ಲಿ ಇವರೇನ್ ಮಾಡ್ತಾರೆ, ಈಗ ದುಡ್ಡು ಯಾವ ರೀತಿ ಹೊಂದಿಸ್ತಾರಂತೆ ಇದಕ್ಕೆ, ಈ ಪ್ರೋಗ್ರಾಮ್ಗೆ BDA ಇಂದ 3,000 ಕೋಟಿ ಹಾಕ್ತಾರಂತ. ಈಗ ಎಲ್ಲ ಪಾಪ ಈ ಕಾರ್ನರ್ ಸೈಟು, ಫಾರ್ಮರ್ ಸೈಟು ಇವೆಲ್ಲ ಅವಲ್ಲ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಪಡೆಯಲಿ. ಅದು ಏನಾಯ್ತು, ಮೊದಲು ಇದು ನಮ್ಮ ಪ್ರಾಧಿಕಾರಗಳವಲ್ಲ, ಆನೆಕಲ್ದು ಪ್ರಾಧಿಕಾರ, ರಾಮನಗರ ಟೌನ್ ಪ್ಲಾನಿಂಗ್ ಅಥಾರಿಟಿಗಳು, ಇಲ್ಲೆಲ್ಲ ದೇವನಹಳ್ಳಿ, ಇಲ್ಲಿ ಏನ್ ದುಡ್ಡಿದೆ ಅದೆಲ್ಲ ಕ್ರೋಢೀಕರಿಸ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಮೊದಲು ಮಾಡಿದ್ರು. ಅದೇನೋ ಈಗೆಲ್ಲ ಕೆಲವರೆಲ್ಲ ಒಪ್ಲಿಲ್ಲ, ಇದು ಗಲಾಟೆ ಮಾಡೋದ್ರು. ಅದಕ್ಕೀಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಈಕ್ವಿಟಿ ರೂಪದಲ್ಲಿ 3,000 ಕೋಟಿ ಹಾಕ್ತಾರಂತೆ. ದೆನ್ CA ನಿವೇಶನಗಳ ನಗದೀಕರಣ, ಬ್ಯಾಂಕ್ನಿಂದ ಅಡಮಾನ ಸಾಲ. ಇದು ಬೆಂಗಳೂರು ನಮ್ಮ ಮಹಾನಗರ ಪಾಲಿಕೆ ಪ್ರಾಧಿಕಾರದ್ದು. ಸರ್ಕಾರದ ಗ್ಯಾರಂಟಿ ಇಲ್ಲದೆ ಸಾಲ ಪಡೆಯೋದು 3,650 ಕೋಟಿ. ಹುಡ್ಕೋ ಬ್ಯಾಂಕಿಂದ 9,000 ಕೋಟಿ ಅಂತ ಹಾಕೋರು, ಈಗ 12,000 ಕೋಟಿ ತಗೊಂಡವ್ರೆ. ಹುಡ್ಕೋ ಬ್ಯಾಂಕಿಂದ ಮೊನ್ನೆ ಕ್ಲಿಯರ್ ಆಗಿದೆ. ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ನಾನು ಈ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು, ಹಲವಾರು ಕೋರ್ಟ್ ಆದೇಶಗಳಿಂದ ಅವ್ರು ಹೇಳ್ತಾರೆ, ಮೊನ್ನೆ ಧಮಕಿ ಹಾಕ್ತಾರೆ ರೈತರಿಗೆ.
ಏನ ಧರ್ಮಕ್ಕೆ ದುಪ್ಪಟ್ಟು ಏರಿಕೆ ಮಾಡಿಸ್ಬಿಟ್ರಂತೆ ಇವರು. ಪರ್ಸನಲಿ ರಿಸ್ಕ್ ತಗೊಂಡು ಏನು ಪರಿಹಾರ ಕೊಡಬೇಕು ಅದಕ್ಕೆ ದುಪ್ಪಟ್ಟು ದುಡ್ಡು ಕೊಡಿಸ್ತಾ ಇದ್ದೀನಿ. ನೀವು ಒಪ್ಪಿಗೆ ಕೊಟ್ಕೊಂಡು ದುಡ್ಡು ತಗೊಂಡ್ರೆ ಸರಿ, ಇಲ್ಲ ಸೈಟ್ ಬೇಕು ಅಂದ್ರೆ ಸೈಟ್ ತಗೊಳ್ಳಿ. ಇಲ್ಲೇ ಇದೆ ನಿಮಗೆ ನಾವೇನೀಗ ಪರಿಹಾರ ಕೊಡಬೇಕು ಅಂತ ಇದ್ದೀವಿ, ಅದನ್ನು ಕಟ್ ಮಾಡಿ 2013 ಇದಕ್ಕೆ ಕಟ್ಬಿಡ್ತಾರಂತೆ ಕೋರ್ಟ್ಗೆ. ಕಟ್ಬಿಟ್ಟು ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರಂತೆ. ಯಾರಪ್ಪನ ಮನೆದು ಅಂತ ಅಕ್ವೈರ್ ಮಾಡ್ತೀರಿ? ರೈತರ ಲ್ಯಾಂಡ್ನ ಯಾರಪ್ಪನ ಮನೆದು ಅಂತ ಹೇಳಿ ಇವತ್ತು ಇಲ್ಲಿ ರೇಟ್ ಫಿಕ್ಸ್ ಮಾಡವ್ರೆ. ಯಾವ್ಯಾವ ವಿಲೇಜಲ್ಲಿ ಏನೇನು ರೇಟು ಅಂತ ಹೇಳಿ ಎಕರೆಗೆ ಫಿಕ್ಸ್ ಮಾಡ್ಕೊಂಡ್ರದ್ದು ಒಂದು ಭಾಗ ಅದಿರಲಿ. ಇವತ್ತೇನು 2 ಕೋಟಿ ಕೊಡ್ತೀವಿ ಅಂತಾರಲ್ಲ, 2 ಕೋಟಿ, ಕೆಲವು ಊರಲ್ಲಿ 2 ಕೋಟಿ 25 ಲಕ್ಷ ಮೈನ್ ರೋಡಿಗೆ. ಅಪ್ಪ ನೀನೇ ಅಲ್ವಪ್ಪ ಮಿನಿಸ್ಟ್ರು, ಜಿಲ್ಲಾ ಉಸ್ತುವಾರಿ ಸಚಿವ, ನಿಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ವೇ? 2016 ನಿಮ್ಮ ಈಗಲ್ ಟೌನು, ಇವತ್ತೇನು ಈ ಹಳ್ಳಿಗಳಿದೆ, ಈ ಹಳ್ಳಿಗಳು ಈ ಈಗಲ್ ಟೌನ್ಗೆ ಅಟ್ಯಾಚ್ಡ್ ಇರ್ತಕ್ಕಂಥದ್ದು. ಈಗಲ್ ಟೌನ್ದು ಈ ಅಟ್ಯಾಚ್ಡ್ ವಿಲೇಜ್ಗಳು ಇದೇ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಅಲ್ಲಿ 983 ಕೋಟಿ ದುಡ್ಡು ಕಟ್ಟಿ ಅಂತ ಹೇಳಿದ್ರಲ್ಲಪ್ಪ. 983 ಕೋಟಿ ಎಕರೆಗೆ 12 ಕೋಟಿ ರೂಪಾಯಿ ಸಮಥಿಂಗ್ ಎಕರೆಗೆ ಫಿಕ್ಸ್ ಮಾಡಿರೋದು ಸರ್ಕಾರ. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದಿರಿ. ನಿಮ್ DC ರೆಕಮೆಂಡ್ ಮಾಡ್ತಾನೆ 12 ಕೋಟಿ ಎಕರೆಗೆ ಸರ್ಕಾರಿ ಜಾಗಕ್ಕೆ. ಅದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ, ಖರಾಬ್ ಲ್ಯಾಂಡು 77 ಎಕರೆ. ಅವ್ರೇನು ಅಲ್ಲೊಂದು ಈಗಲ್ ಟೌನ್ ಮಾಡಲಿಕ್ಕೆ ಅದೆಂಥದ್ದು ನಿಮ್ಮ ಗೇಮ್ ಇದು ಗಾಲ್ಫ್ ಮಾಡಲಿಕ್ಕೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಸ್ವಂತ ಹಣ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಜಾಗ ಅದು. ಅಲ್ಲಿ 77 ಎಕರೆ ಖರಾಬ್ ಭೂಮಿ ಒಳಗಡೆ ಸೇರಿದೆ ಅಂತ ಹೇಳಿ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ 3 DC-ಗಳು 3 ತರ ಆದೇಶ ಮಾಡ್ತಾರೆ. ಈ 12 ಕೋಟಿ ಯಾವ ಆಧಾರದ ಮೇಲೆ ಫಿಕ್ಸ್ ಮಾಡಿದ್ರಿ ಶಿವಕುಮಾರ್ ಅವರೇ? 983 ಕೋಟಿ ಯಾವ ಆಧಾರದ ಮೇಲೆ ಫಿಕ್ಸ್ ಮಾಡಿದ್ರಿ ಕ್ಯಾಬಿನೆಟ್ ಅಲ್ಲಿ? ಅದೆಲ್ಲೋ ಬೈ ಎಲೆಕ್ಷನ್ ಅಲ್ಲಿ ಚುನಾವಣೆ ಗೆದ್ದ ಮೇಲೆ ಅಲ್ಲಿ ಊಟಕ್ಕೆ ಕರ್ಕೊಂಡು ಹೋದ್ರೆ ನಿಮ್ ಶಿಷ್ಯಂದ್ರನ್ನ, ಅವನ್ ಪಾಪ ಅವನ್ ಯಾರೋ ಊಟ ಕೊಟ್ಟವನು 98,000 ರೂಪಾಯಿ ಬಿಲ್ ಕೊಟ್ಟ. ಇವರು ಮಹಾನುಭಾವ, ನನಗೆ ಬಿಲ್ ಕೊಡ್ತೀಯ 98,000 ರೂಪಾಯಿಗೆ ಅಂತ ಹೇಳಿ, ಕಲಿಸ್ತೀನಿ ಬುದ್ಧಿ ನಿನಗೆ ಅಂತ ಬ್ಯಾಗಿನ ತೆಗೆದು 1 ಲಕ್ಷ ದುಡ್ಡು ಕೊಟ್ಟು ಬಂದ. ಇಲ್ಲಿಗೆ ಬಂದು 983 ಕೋಟಿ ಫಿಕ್ಸ್ ಮಾಡಿದಾರೆ ಯಾರು? ಅವತ್ತು ಇದೇ ಸರ್ಕಾರಿ ಭೂಮಿಗೆ ನೀವು 983 ಕೋಟಿ ಫಿಕ್ಸ್ ಮಾಡಿದವರು, ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದವರು, DC ರೆಕಮೆಂಡ್ ಮಾಡಿರೋದು. ಈಗ ರೈತನಿಗೆ ಯಾವ ಆಧಾರದ ಮೇಲೆ 2 ಕೋಟಿ ಇಳಿಸಿದ್ರಿ? ಈಗ ಅದು 10 ವರ್ಷದಿಂದ. ಏನ್ ರೈತನ ಉದ್ಧಾರ ಮಾಡೋದಕ್ಕೆ 2 ಕೋಟಿ 2.25 ಕೋಟಿ ದುಪ್ಪಟ್ಟು ಮಾಡ್ಬಿಟ್ಟಿದ್ದೀನಿ. ಬೇಕಿರೋ ತಗೊಳ್ಳಿ, ಇಲ್ಲದೆ ಇದೆ ನಿಮ್ಮ ಭೂಮಿನ ನಾನು ಅಕ್ವೈರ್ ಮಾಡಿ ನೀವ್ನೆಲ್ಲ ಒಕ್ಲಪಿಸ್ತೀವಿ ಅಂತಂದ್ರೆ. ಇವತ್ತು ಅಲ್ಲಿರ್ತಕ್ಕಂಥ ಭೂಮಿ ಹೇಳ್ತಾರೆ 80% ರೈತರೇ ಅಲ್ಲ ಅಂತಾರೆ. 80% ರೈತರೇ ಅಲ್ಲ ಅಂತ ಹೇಳ್ತಾವ್ರೆ. ಎಲ್ಲರೂ ಒಪ್ಪಿಗೆ ಕೊಟ್ಬಿಟ್ಟವ್ರೆ. 80% ರೈತರೇ ಇಲ್ಲದೆ ಹೋದ್ರೆ 80% ನಿಮ್ಗೆ ಒಪ್ಪಿಗೆ ಕೊಟ್ಟವ್ರು ಯಾರು? 80% ಒಪ್ಪಿಗೆ ಕೊಟ್ಟವ್ರೆ ಅಂತಿದ್ದೀರಲ್ಲ ಅಲ್ಲಿರೋರು, ಯಾರು ಕೊಟ್ಟಿರೋರು? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.